ಶ್ರೀರಂಗಪಟ್ಟಣ ಕ್ಷೇತ್ರದ ಕುವೆಂಪು ನಗರ ವಾರ್ಡ್ ವ್ಯಾಪ್ತಿಯ ಸಿಂಗಾಪುರದಲ್ಲಿ ನಿರ್ಮಾಣವಾಗುತ್ತಿರುವ ಸರ್ಕಾರಿ ಆಸ್ಪತ್ರೆ ಕಟ್ಟಡದ ಪ್ರಗತಿ ಪರಿಶೀಲನೆಯನ್ನ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಆರೋಗ್ಯ ಇಲಾಖೆ ಹಾಗೂ ಬಿಬಿಎಂಪಿ ಅಧಿಕಾರಿಗಳೊಂದಿಗೆ ನಡೆಸಿದರು. ನಂತರ ಮಾತನಾಡಿದ ಅವರು, ಸಿಂಗಾಪುರದಲ್ಲಿ ಸರ್ಕಾರಿ ಆಸ್ಪತ್ರೆಯ ಕಟ್ಟಡ ನಿರ್ಮಾಣ ಕಾಮಗಾರಿಯು ಕೊನೆ ಹಂತದಲ್ಲಿದ್ದು, ಈಗಾಗಲೇ 10 ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಲಾಗಿದೆ. ಹೆಚ್ಚುವರಿಯಾಗಿ ಇನ್ನೂ 10 ಕೋಟಿ ಅನುದಾನದಲ್ಲಿ ವೈದ್ಯಕೀಯ ಸಲಕರಣೆಗಳನ್ನು ಖರೀದಿಸಿ ಅಗತ್ಯವಿರುವ ಸಿಬ್ಬಂದಿಯನ್ನು ನಿಯೋಜಿಸಿ 60 ಬೆಡ್ಗಳ ಆಸ್ಪತ್ರೆಯನ್ನಾಗಿ ಆದಷ್ಟು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಿಸಬೇಕೆಂಬ ಉದ್ದೇಶದಿಂದ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಲಾಗಿದೆ ಎಂದು ತಿಳಿಸಿದರು. ಖಾಸಗಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆ ಪಡೆಯಲು ಜನಸಾಮಾನ್ಯರಿಗೆ ಹೆಚ್ಚಿನ ಖರ್ಚು ಬರಲಿದ್ದು, ಈ ತೊಂದರೆಯನ್ನು ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಶೀಘ್ರದಲ್ಲೇ ಆಸ್ಪತ್ರೆಯನ್ನ ಜನರ ಸೇವೆಗೆ ಸಮರ್ಪಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದರು. ಪಾಲಿಕೆ ಮಾಜಿ ಸದಸ್ಯರಾದ ಶ್ರೀ ವಿ ಪಾರ್ಥಿಬ್ ರಾಜನ್ ರವರು, ಬೆಂಗಳೂರು ಜಿಲ್ಲಾ ಆರೋಗ್ಯ ಅಧಿಕಾರಿ ಶ್ರೀ ಡಾಕ್ಟರ್ ರವೀಂದ್ರನಾಥ್ ಮೇಟಿ, ತಾಲೂಕು ಆರೋಗ್ಯ ಅಧಿಕಾರಿ ಶ್ರೀ ಡಾಕ್ಟರ್ ಶೈಲಕುಮಾರ್ ಎಚ್ಕೆ, ಬಿಬಿಎಂಪಿ ವಿಶೇಷ ಆರೋಗ್ಯ ಆಯುಕ್ತರಾದ ಸುರೋಳ್ಕರ್ ವಿಕಾಸ್ ಕಿಶೋರ್, ಮುಖ್ಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸೈಯದ್ ಸಿರಾಜ್ ಉದ್ದೀನ್ ಮದನಿ, ಬಿಬಿಎಂಪಿ ಯಲಹಂಕ ವಲಯದ ಆರೋಗ್ಯ ಅಧಿಕಾರಿ ಸಿದ್ದಪ್ಪಾಜಿ, ಕಾರ್ಯನಿರ್ವಾಹಕ ಇಂಜಿನಿಯರ್ ರಘುನಾಥ್, ಸಹಾಯಕ ನಿರ್ವಾಹಕರಾದಂತಹ ಇಂಜಿನಿಯರ್ ಕೆಜಿ ಸುಂದರೇಶ್, ಕಾಂಗ್ರೆಸ್ ಮುಖಂಡರಾದ ಶ್ರೀ ಸಂತೋಷ್ ರಾಜನ್ ರವರು, ಶ್ರೀ ಮಹಂತೇಶ್ವರ ಸ್ವಾಮಿರವರು, ರಾಜಣ್ಣ, ಶ್ರೀಧರ್, ಭಾಗ್ಯ, ಖುಬ್ರಾ, ನಾಗರತ್ನ, ಮುರಳಿ, ಸುರೇಶ್ ಗೌಡ, ವಾಸಂತಿ, ದೇವರಾಜ್, ಯಶವಂತಪುರ, ರವಿ ಮತ್ತಿತರರು ಉಪಸ್ಥಿತರಿದ್ದರು. ಆಸ್ಪತ್ರೆ ಕಟ್ಟಡ ನಿರ್ಮಾಣ ಹಂತದಲ್ಲಿ ಇದೆ, ನಿರ್ಮಾಣದ ಕೊನೆ ಹಂತದಲ್ಲಿ ಇದೆ. ಇದನ್ನು ಒಂದು 60 ಬೆಡ್ಡುಗಳ ಆಸ್ಪತ್ರೆ, 60 ಬೆಡ್ ಆಸ್ಪತ್ರೆಯಾಗಿ ಆದಷ್ಟು ಶೀಘ್ರ ಕಾರ್ಯಾರಂಭ ಮಾಡಿಸ್ಬೇಕು ಅಂಥೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಉದ್ದೇಶದಿಂದ ಇವತ್ತು ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ಹೆಲ್ತ್ ಅವರಿಗೂ ಕೂಡ ಇಲ್ಲಿಗೆ ಕರೆಸಿ ಕಟ್ಟಡ ತಯಾರಾಗ್ತಾ ಇದೆ. ಕಟ್ಟಡ ಕಂಪ್ಲೀಟ್ ಮಾಡೋದಕ್ಕೆ ಬೇಕಾದಷ್ಟು ಅನುದಾನವನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಸುಮಾರು 10-12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಈಗ ಕೊನೆ ಹಂತದಲ್ಲಿದೆ. ಇನ್ನೊಂದು 10 ಕೋಟಿ ರೂಪಾಯಿ ಹಾಕಿ ಇಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟನ್ನು ಖರೀದಿ ಮಾಡಿ ಹಾಗೂ ಅದಕ್ಕೆ ಬೇಕಾದಂಥ ಸಿಬ್ಬಂದಿಯನ್ನು ಕೂಡ ಒದಗಿಸಿ ಈ 50 ಬೆಡ್ ಆಸ್ಪತ್ರೆ, 60 ಬೆಡ್ ಆಸ್ಪತ್ರೆಯನ್ನು ಆದಷ್ಟು ಶೀಘ್ರವಾಗಿ ಕಾರ್ಯಾರಂಭ ಮಾಡಬೇಕು ಅಂತ ಆ ಉದ್ದೇಶಕ್ಕಾಗಿ ಇವತ್ತು ಎಲ್ಲ ಅಧಿಕಾರಿಗಳು ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು BBMP ಅವ್ರದ್ದು ಜಾಯಿಂಟಾಗಿ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ಅವರು ಕೂಡ ಮುಂದಿನ ವಾರ ಸಭೆ ಮಾಡಿ ಮೆಡಿಕಲ್ ಎಕ್ವಿಪ್ಮೆಂಟು, ಅದಕ್ಕೆ ಬೇಕಾದಂತಹ ಸಿಬ್ಬಂದಿ ಇವುಗಳ ಬಗ್ಗೆ ಮುಂದಿನ ವಾರ ತೀರ್ಮಾನ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಆದಷ್ಟು ಮುಂದಿನ 6-8 ತಿಂಗಳ ಒಳಗಡೆ ಇದೊಂದು 50 ಬೆಡ್ ಹಾಸ್ಪಿಟಲ್, 60 ಬೆಡ್ ಹಾಸ್ಪಿಟಲನ್ನು ಇಲ್ಲಿ ಕಾರ್ಯಾರಂಭ ಮಾಡಿಸ್ಬೇಕು ಅನ್ನೋ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದು ಮಾಡೋದರಿಂದ ಸುತ್ತಮುತ್ತ ಸುಮಾರು ಜನ ಪ್ರೈವೇಟ್ ಹಾಸ್ಪಿಟಲ್ಸಿಗೆ ಹೋಗಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಖರ್ಚುಗಳು ಸಿಕ್ಕಾಪಟ್ಟೆ ಬರುತ್ತೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ. ಅದನ್ನು ನಿವಾರಣೆ ಮಾಡಬೇಕು ಅನ್ನೋದು ಉದ್ದೇಶ. ಅದಕ್ಕಾಗಿ ಸರ್ಕಾರದ ವತಿಯಿಂದ ಈ ಆಸ್ಪತ್ರೆ ಮಾಡೋದ್ರಿಂದ ನಮ್ಮ ಕ್ಷೇತ್ರದ ಜನಗಳಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಆ ಉದ್ದೇಶದಿಂದ ಈ ಒಂದು 60 ಬೆಡ್ ಹಾಸ್ಪಿಟ್ಲನ್ನು ಏನೇ ಮಾಡಲೇಬೇಕು ಮತ್ತು ಆದಷ್ಟು ಶೀಘ್ರವಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದೇವೆ. ಸರ್, ಇದು ಡಯಾಲಿಸಿಸ್ ಬಗ್ಗೆ ಡಯಾಲಿಸಿಸ್ಸು ಕೂಡ ಇವತ್ತು ನಗರ ಪ್ರದೇಶದಲ್ಲಿ ಭಾಳ ಜನಕ್ಕೆ ಅವಶ್ಯಕತೆ ಆಗಿಬಿಟ್ಟಿದೆ. ಈಗ ಡಯಾಲಿಸಿಸ್ ಒಂದು ರೀತಿ ಸಾಮಾನ್ಯ ಜನಗಳಿಗೂ ಕೂಡ ಮೂಲಭೂತ ಅವಶ್ಯಕತೆಯ ರೀತಿಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಒಂದು 30 ಬೆಡ್ಡು ಡಯಾಲಿಸಿಸ್ಗೆ ಮಾಡಬೇಕು ಅನ್ನೋ ಆಲೋಚನೆ ಕೂಡ ಇದೆ. ಅದನ್ನು ಸೇರಿಸ್ಕೊಳ್ಳಿಕ್ಕೆ ನಾನು ಹೇಳಿದ್ದೇನೆ. ಮತ್ತು 2ನೇ ಹಂತದಲ್ಲಿ 60 ಬೆಡ್ಡು ಇಲ್ಲಿ ಕಾರ್ಯಾರಂಭ ಆದಮೇಲೆ ಇಲ್ಲೇ ನೆಕ್ಸ್ಟ್ ಫೇಸಲ್ಲಿ ಮುಂದಿನ ಆಲೋಚನೆ ಒಂದು 30 ಬೆಡ್ಸು ಬರೀ ತಾಯಿ ಮತ್ತು ಮಗು ಕೇಂದ್ರ ಅಂದರೆ ಡೆಲಿವರಿ ಮೆಟರ್ನಿಟಿ ಹಾಸ್ಪಿಟ್ಲನ್ನು ಕೂಡ ಒಂದು ಇಲ್ಲಿ ಮಾಡಬೇಕು ಅನ್ನೋ ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ. ಆದರೆ ಅದು ಮುಂದಿನ ಆಲೋಚನೆ. ಸದ್ಯಕ್ಕೆ ಒಂದು 60 ಬೆಡ್ದು ಜನರಲ್ ಹಾಸ್ಪಿಟಲ್ ಓಪನ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ಒಂದು 30 ಬೆಡ್ಡು ಸೆಕೆಂಡ್ ಫೇಸಲ್ಲಿ ಮೆಟರ್ನಿಟಿ ಹಾಸ್ಪಿಟ್ಲನ್ನು ಆಗಿನೂ ಕೂಡ ಇಲ್ಲಿ ಸೇವೆಯನ್ನು ಕೊಡಬೇಕು ಅನ್ನುವಂಥದ್ದು. ಯಲಹಂಕದಲ್ಲಿ ವರ್ಕ್ ಲೋಡ್ ಕಡಿಮೆ ಆಗೋದು. ಹೌದು,
ಯಲಹಂಕ ಆಸ್ಪತ್ರೆ ಮೇಲೆ ಭಾಳ ಒತ್ತಡ ಇದೆ. ಇದು ಈ ಕಡೆ ಮಾಡೋದ್ರಿಂದ ಈ ಭಾಗದ ಎಲ್ಲ ಜನಗಳಿಗೆ ಇಲ್ಲಿ ವೈದ್ಯಕೀಯ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗೋದ್ರಿಂದ ಜನಗಳಿಗೂ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಯಲಹಂಕ ಆಸ್ಪತ್ರೆ ಮೇಲೂ ಒತ್ತಡ ಸ್ವಲ್ಪ ಕಡಿಮೆ ಮಾಡಿದಾಗೂ ಆಗುತ್ತೆ. ನಮ್ಮ ಕ್ಷೇತ್ರದಲ್ಲಿರುವಂಥ ಜನಗಳಿಗೆ ಸ್ವಲ್ಪ ಹತ್ತಿರದಲ್ಲೇ ವೈದ್ಯಕೀಯ ಸೌಲಭ್ಯ ಕೊಡಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಬ್ಯಾಟನ್ಪುರ ಕ್ಷೇತ್ರ ಕುವೆಂಪು ನಗರ ವಾರ್ಡಲ್ಲಿ ಸರ್ಕಾರಿ ಆಸ್ಪತ್ರೆ ಸಿಂಗಾಪುರ ಬಸ್ ಟರ್ಮಿನಲ್ ಹಿಂಭಾಗ ಅದು ಒಂದು 2-3 ವರ್ಷದಿಂದ ನಡೀತಾ ಇದೆ, 4-5 ವರ್ಷದಿಂದ ನಡೀತಾ ಇದೆ. ಇದು ಸರ್ಕಾರಿ ಜಾಗ. ಇದಕ್ಕೆ ನಕಲಿ ಪತ್ರಗಳನ್ನ ದಾಖಲೆಗಳನ್ನ ಸೃಷ್ಟಿ ಮಾಡಿ ಯಾರೋ ಒಬ್ಬರಿಗೆ ಅದು ಹೋಗೋ ಪರಿಸ್ಥಿತಿಯಲ್ಲಿ ಇದ್ದಿದ್ದು. ಇದನ್ನು ತಡೆ ಹಾಕಿ ಮತ್ತೆ ಅದನ್ನು ಸರ್ವೆ ಮಾಡಿ ಇಲ್ಲಿ ಒಂದು ಹಾಸ್ಪಿಟಲ್ನ ಬರ್ತಾಯಿದೆ. ಈಗ ಕ್ಷಣಕ್ಕೆ ಇವತ್ತು ತನಕ ಸುಮಾರು 10 ಕೋಟಿ ರೂಪಾಯಿ ಕೆಲಸ ಇಲ್ಲಿ ನಡೆದಿದೆ. ಇನ್ನು ಮುಂದಕ್ಕೆ ಇದನ್ನು ಇನ್ನೂ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡಿ ಡೆವಲಪ್ ಮಾಡೋಕ್ಕಾಗಿ ಸಾಹೇಬರು ಇವತ್ತು ಕೃಷ್ಣ ಬೈರೇಗೌಡರು ಸಾಹೇಬರು, ನಮ್ಮ ಶಾಸಕರು ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸಾಹೇಬರು ಇವತ್ತು ವೀಕ್ಷಣೆ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ BBMPಯ ಸ್ಪೆಷಲ್ ಕಮಿಷನರು, ಆರೋಗ್ಯ ಕೇಂದ್ರದಿಂದ ಅಧಿಕಾರಿಗಳು ಕೂಡ ಎಲ್ಲರೂ ಬಂದು ವೀಕ್ಷಣೆ ಮಾಡಿದ್ದಾರೆ. ಅದನ್ನು ಏನು ಒಂದೇ ಒಂದು ಡಯಾಲಿಸಿಸ್ ಸೆಂಟ್ರ್ ಇತ್ತಲ್ಲ, ಅದನ್ನು 2 ಮಾಡಲಿಕ್ಕೆ ವಿಸ್ತೀರ್ಣ ಮಾಡಲಿಕ್ಕೆ ಆಗಿ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಮೇಲೆ ಒಂದು 60 ಬೆಡ್ಗೆ ಇರೋದನ್ನು 100 ಬೆಡ್ಸಿಗೆ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಯಾವುದು ಈಗ ಕೊರತೆ ಇದೆಯೋ ಯಾವುದು ಸ್ಪೇಸನ್ನು ಕೂಡ ವೇಸ್ಟ್ ಮಾಡದೆ ಎಲ್ಲ ಜಾಗವನ್ನು ಬಳಸ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಇದಕ್ಕೆ ಎಷ್ಟು ಅನುದಾನ ಬರುತ್ತೋ ಅನುಕೂಲಗಳನ್ನು ನಾನು ಸರ್ಕಾರದಿಂದ ಮಾತಾಡಿ ಕೊಡಿಸ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಈ ಕಾರ್ಯಕ್ರಮ ಈ ಊರಲ್ಲಿ ಸುತ್ತಮುತ್ತದಲ್ಲಿ ಎಲ್ಲೂ ಸರ್ಕಾರಿ ಆಸ್ಪತ್ರೆ ಇಲ್ಲ. ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ಯಲಹಂಕ ಹೋಗಬೇಕು, ಇಲ್ಲ KC ಜನರಲ್, ಹಿಂಗೆ ಬೇರೆ ಕಡೆ ಹೋಗಬೇಕಾಗಿದೆ. ಇಲ್ಲಿ ಸುತ್ತಮುತ್ತ ಯಾವುದೋ ಹಾಸ್ಪಿಟ್ಲ್ ಇಲ್ಲದಿರೋದ್ರಿಂದ ನಾವು ಪಟ್ಟಿರೋ ಕಷ್ಟ ತುಂಬ ಬೇಗ ಪರಿಹಾರ ಸಿಗುತ್ತೆ. ನಮ್ಮ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಅವರು ಈಗ ಇದರ ಮೇಲೆ ಸ್ಪೆಷಲ್ ಇಂಟ್ರೆಸ್ಟು ಈಗ ತೋರಿಸಿದ್ದಾರೆ. ಕೆಲಸ ಬೇಗ ಆಗುತ್ತೆ, ನಮ್ಮ ಬಡ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟು 39 ಕುಂಟೆ ಈ 1 ಎಕರೆ ಜಮೀನು ಬೇರೆ ಒಬ್ಬರು ಕಡೆ ಹೋಗೋದನ್ನು ತಡೆ ಮಾಡಿಸಿ ಅದನ್ನು ಸಾರ್ವಜನಿಕರ ಸರ್ಕಾರಿ ಆಸ್ಪತ್ರೆಯಾಗಿ ಇವಾಗ ಕನ್ವರ್ಟ್ ಆಗಿ ಇಷ್ಟು ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬಂದಿದೆ. ಇದಕ್ಕೆ ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ಮೀನಾಕ್ಷಿ ಮೇಡಮ್ ಅವ್ರಿಗೂ, ನಮ್ಮ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಅವ್ರಿಗೂ, ನಮ್ಮ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ.